ತಂಡದ ನಿಗದಿತ ಸದಸ್ಯರು ನಾಮಿನೇಟ್ ಮಾಡುವ ಅಧಿಕಾರವನ್ನು ಪಡೆಯುತ್ತಾರೆ. ಎರಡು ಸುತ್ತಿನಲ್ಲಿ ಕರ್ನಾಟಕದ ಕದರ್ ತಂಡ 0 ಅಂಕಗಳನ್ನು ಪಡೆದಿರೋ ಕಾರಣ ಕನ್ನಡ ಕಿಲಾಡಿಗಳ ತಂಡ ಗೆದ್ದಿದೆ. ಮನೆಯಿಂದ ಹೊರಕಳಿಸಲು ಇಚ್ಛಿಸುವ ಒಬ್ಬರ ಹೆಸರನ್ನು ಘೋಷಿಸಬೇಕು. ನನ್ನ ಆಯ್ಕೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಅಲ್ಲಿ ದಿನದಿಂದ ದಿನಕ್ಕೆ ಆಟ ಜೋರಾಗ್ತದೆ, ಜೊತೆಗೆ ಕಿತ್ತಾಟ ಕೂಡ ಜೋರಾಗ್ತದೆ. ನಿನ್ನೆ ಕೂಡ ಭವ್ಯ ಐಶ್ವರ್ಯ ಜುಟ್ಟು ಹಿಡಿದು ಕಿತ್ತಾಡ್ಕೊಂಡಿದ್ದಾರೆ. ಹಾಗಿದೆ ಏನಿದ್ರು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯ ಸದಸ್ಯರೆಲ್ಲರನ್ನು 2 ತಂಡಗಳಾಗಿ ಮಾಡಿ ಟಾಸ್ಕ್ ಒಂದನ್ನ ನೀಡಿದ್ದಾರೆ. ತ್ರಿವಿಕ್ರಮ್ ನಾಯಕತ್ವದ ತಂಡದಲ್ಲಿ ಗೌತಮಿ, ಮಂಜು, ಚೈತ್ರ ಹಾಗೂ ಭವ್ಯ ಆಟ ಆಡಿದ್ರೆ, ರಜತ್ ನಾಯಕತ್ವದ ತಂಡದಲ್ಲಿ ಹನುಮಂತ, ಧನ್ರಾಜ್, ಮೋಕ್ಷಿತಾ, ಐಶ್ವರ್ಯ ಆಟ ಆಡಿದ್ದಾರೆ. ಇನ್ನು ಈ ತಂಡಗಳಿಗೆ ನಿನ್ನೆ ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿದ್ದಾರೆ. ಅದುವೇ ಗೋಲ್ ಕಿಂಗ್ಡಮ್. ಈ ಟಾಸ್ಕ್ ನ ಅನುಸಾರ ಒಂದು ಬಾಲ್ ನನ್ನ ಇಟ್ಟಿರ್ತಾರೆ. ಅದಕ್ಕೆ 2 ತಂಡದ 2 ಸದಸ್ಯರುಗಳು ಬಂದು ಅದನ್ನ ಮೊದಲು ಎತ್ತುಕೊಂಡು ಯಾರು ಅವರ ಪರ ಇರೋ ಗೋಲ್ ನಲ್ಲಿ ಹಾಕ್ತಾರೋ ಅವರಿಗೆ 1 ಪಾಯಿಂಟ್ ಅನ್ನೋ ರೀತಿ. ಅದೇ ರೀತಿ ಗೌತಮಿ, ಭವ್ಯ, ಮೋಕ್ಷಿತಾ ಹಾಗೆ ಐಶ್ವರ್ಯ ಅವರು ಈ ಆಟ ಆಡೋಕೆ ಬರ್ತಾರೆ. ಈ ಟಾಸ್ಕ್ ನಡೆಯುವ ವೇಳೆ ಭವ್ಯ ಅವರು ಐಶ್ವರ್ಯ ಅವರ ಜುಟ್ಟನ್ನ ಎಳಿತಾರೆ. ಇದರಿಂದ ಕೋಪ ಮಾಡಿಕೊಂಡ ಐಶ್ವರ್ಯ ಅವರು ಟಾಸ್ಕ್ ನಡೆಯುವಾಗಲೇ ಜಗಳ ಮಾಡ್ತಾರೆ. ಆದ್ರೆ ಭವ್ಯ ಅವರು ಅದು ಟಾಸ್ಕ್ ಆಡುವಾಗ ಆಗಿದ್ದು, ನಾನು ಬೇಕಂತ ಮಾಡಿದ್ದಲ್ಲ ಅಂತ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೋತಾರೆ. ಇನ್ನು ಈ ಟಾಸ್ಕ್ ಆದ್ಮೇಲೂ ಕೂಡ ಐಶ್ವರ್ಯ ಅವರು ಇದ್ರ ಬಗ್ಗೆ ಮೋಕ್ಷಿತಾ ಅವರ ಜೊತೆ ಮಾತಾಡ್ತಾರೆ. ಅವರು ಬೇಕು ಅಂತಲೇ ಮಾಡಿದ್ರು, ಅಷ್ಟು ಈಸಿಯಾಗಿ ನನ್ನ ಜುಟ್ಟನ್ನ ಹಿಡ್ಕೊಂಡಿದ್ದಾರೆ, ಅಷ್ಟು ಗೊತ್ತಾಗಲ್ವಾ, ಅವರು ಮಿಸ್ ಆಗಿ ಮಾಡಿರೋದಲ್ಲ, ಅದು ಇಂಟೆನ್ಷನ್ ಅಲ್ಲಿನೇ ಮಾಡ್ದಾಗೆ ಇತ್ತು ಅಂತ ಮೋಕ್ಷಿತಾ ಅವರೊಟ್ಟಿಗೆ ಹೇಳ್ತಾರೆ. ಇನ್ನು ಈ ಟಾಸ್ಕ್ಗಿಂತ ಮುಂಚೆ ಭವ್ಯ ಹಾಗೂ ಐಶ್ವರ್ಯ ನಡುವೆ ಒಂದು ಜೋರು ಜಗಳ ಕೂಡ ಆಗಿರುತ್ತೆ. ಇನ್ನು ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ನೀಡಿದ ಟಾಸ್ಕ್ ಆಡುವಾಗ ಭವ್ಯ ಅವರು ಐಶ್ವರ್ಯ ಬಗ್ಗೆ ಹೇಳಿದ ಕಾರಣಗಳು ಐಶ್ವರ್ಯ ಅವರು ಕೋಪಗೊಳ್ಳುವಂತೆ ಮಾಡಿತು. ಇದರಿಂದಾಗಿ ಅವರು ಭವ್ಯ ಅವರ ಹತ್ರ ಜಗಳ ಕೂಡ ಮಾಡಿದ್ರು. ಇದಲ್ಲದೆ ಶಿಶಿರ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರೋ ಬೇಜಾರು ಕೂಡ ಐಶ್ವರ್ಯ ಅವರಿಗೆ ತುಂಬಾನೇ ಇದೆ. ಹಾಗಾಗಿ ಇದನ್ನೆಲ್ಲ ಕೇಳಿದ ವೀಕ್ಷಕರಿಗೂ ಕೂಡ ಒಂದು ಬಾರಿ ಅನ್ನಿಸ್ಬೋದು, ಭವ್ಯ ಅವರಿಗೆ ಐಶ್ವರ್ಯ ಮೇಲೆ ಕೋಪ ಕೂಡ ತುಂಬಾನೇ ಇದೆ. ಹಾಗಾಗಿ ಟಾಸ್ಕ್ ಆಡುವಾಗ ತಮ್ಮ ಕೋಪವನ್ನು ಈ ರೀತಿ ಏನಾದ್ರೂ ತೀರಿಸ್ಕೊಂಡ್ರ ಅಂತ ಒಂದು ಅನುಮಾನ ಕೂಡ ಮೂಡುತ್ತೆ. ನೋಡಿದ್ರಿ ಅಲ್ಲ, ನಿನ್ನೆ ಟಾಸ್ಕ್ ಅಲ್ಲಿ ಭವ್ಯ ಅವರು ಐಶ್ವರ್ಯ ಅವರ ಜುಟ್ಟು ಎಳೆದಿದ್ದಾರೆ. ಇದರಿಂದ ಕೋಪ ಮಾಡ್ಕೊಂಡ ಐಶ್ವರ್ಯ ಪ್ರಶ್ನೆ ಮಾಡಿದ್ದಕ್ಕೆ ಭವ್ಯ ಅದಕ್ಕೆ ಆಟದ ಬರದಲ್ಲಿ ಆ ರೀತಿ ಆಯ್ತು ಅಂತ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ. ಆದ್ರೆ ಇದಕ್ಕೂ ಮೊದಲು ಅವರಿಬ್ಬರಿಗೂ ಜೋರು ಜಗಳ ಆಗಿರೋದ್ರಿಂದ ಭವ್ಯ ಈ ರೀತಿ ಬೇಕಂತಲೇ ಮಾಡಿದ್ರ ಅಥವಾ ನಿಜವಾಗ್ಲೂ ಟಾಸ್ಕ್ ಅಲ್ಲಿ ಆ ರೀತಿ ಆಯ್ತಾ ಅನ್ನೋ ಪ್ರಶ್ನೆ ವೀಕ್ಷಕರಲ್ಲೂ ಕೂಡ ಮೂಡುತ್ತೆ. ಇನ್ನು ಕೆಲವೊಂದು ಬಾರಿ ಸ್ಪರ್ಧಿಗಳು ತಮ್ಮ ಎದುರಾಳಿ ಮೇಲಿರುವ ಕೋಪವನ್ನ ಈ ರೀತಿಯಲ್ಲಿ ಟಾಸ್ಕ್ ಆಡುವಾಗ ಕೂಡ ತೀರಿಸ್ಕೋಬಹುದೇನೋ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.